ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಇಲ್ಲಿ ಮೇಯರ್ ಒಂದು ರೀತಿಯ ವಾದವನ್ನು ಮಂಡಿಸ್ತಾ ಇದ್ದಾರೆ, ಬಟ್ ಈಗ ಆಲ್ರೆಡಿ RC ರೀಜನಲ್ ಕಮಿಷನರ್ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಗ ಯಾವ ರೀತಿ ಕಾನೂನು ಹೋರಾಟಕ್ಕೆ ಇಬ್ಬರಿಗೂ ಅವಕಾಶವಿದೆ ಅಂತ? ದಶರಥ್, ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಏನಂದರೆ ಸೂಪರ್ ಸೀಟ್ನ ತೂಗುಗತೆ ನೇತಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳು ಮಹಾರಾಷ್ಟ್ರ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ 2004ರಲ್ಲಿ ಒಂದು MES ಒಂದು ಠರಾವ್ ತೆಗೆದುಕೊಂಡಿತ್ತು. ಆ ಠರಾವ್ಗೆ ವಿರುದ್ಧವಾಗಿ ಏನು ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳು ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ನಿಟ್ಟಿನಲ್ಲಿ ಠರಾವ್ ತೆಗೆದುಕೊಳ್ಬೇಕು ಅನ್ನೋ ಪಟ್ಟಣ ಕನ್ನಡ ಪರ ಹೋರಾಟಗಾರರು ನಡೆಸ್ತಾ ಇದ್ದಾರೆ. ಅದೇ ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕನ್ನಡ ಪರ ಸಂಘಟನೆಗಳು ಯಾವ ಘೋಷವಾಕ್ಯದಡಿ ಒಂದು ಠರಾವ್ ತೆಗೆದುಕೊಳ್ಳುವಂತೆ ಒತ್ತಡ ಮಾಡ್ತದವೋ ಆ ಒಂದು ಠರಾವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲೇ ಒಂದು ಕಡೆ ಮಹಾನಗರ ಪಾಲಿಕೆ ಹಿಂದೇಟು ಹಾಕ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ಬೆಳಗಾವಿಯಲ್ಲಿ ನಡೆದಂಥ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಬೆಳಗಾವಿ ಮಹಾನಗರ ಪಾಲಿಕೆಯು ನಾಡು ನುಡಿಗೆ ಬದ್ಧವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಠರಾವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಏನಂದರೆ ಇದನ್ನು ಪ್ರಸ್ತಾವನೆ ಕಳಿಸಿಕೊಡಲಾಗಿದೆ ದಶರಥ್. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ದಶರಥ್, ಏನಂದರೆ ಏನು ಈಗಾಗಲೇ ಈ ಒಂದು ಸೂಪರ್ ಸೀಡ್ ಮಾಡುವಂಥ ನಿಟ್ಟಿನಲ್ಲಿ ಏನು ಕನ್ನಡ ಪರ ಹೋರಾಟಗಾರರು ಏನು ಮನವಿ ಸಲ್ಲಿಸಿದ್ರು, ಅದರ ಹಿನ್ನೆಲೆಯಲ್ಲಿ ಏನಂದರೆ ಈಗ ಏನು ಪ್ರಾದೇಶಿಕ ಆಯುಕ್ತರು ಪಾಲಿಕೆ ಆಯುಕ್ತರಿಗೆ ಒಂದು ಏನು ವರದಿ ಕೊಡುವಂತೆ ಸೂಚಿಸಿದ್ರು. ಅದರಂತೆ ಈಗ ಪಾಲಿಕೆ ಆಯುಕ್ತರು ಕೂಡ ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟ ಬೆನ್ನಲ್ಲೇ ಈಗ ಮೇಯರ್ ಉಪಮೇಯರ್ ನೇತೃತ್ವದ ನಿಯೋಗ ಏನಿದೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೆ ಭೇಟಿಯಾಗಿ ತಮ್ಮದೇ ಆದಂಥ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ BJP ಆಡಳಿತ ಇರೋದ್ರಿಂದ ಕಳೆದ 3 ವರ್ಷದ ಅವಧಿಯಲ್ಲಿ ಮಾಡಿದಂಥ ಏನು ಕಾರ್ಯಗಳಾಗಿರ್ಬೋದು, ಜೊತೆಗೆ 20 ಸಭೆಗಳು ಇಲ್ಲಿವರೆಗೆ ಆಗಬೇಕಾಗಿದ್ದು ಅದರಲ್ಲಿ 18 ಸಭೆಗಳಾಗಿದ್ದಾವೆ. 2 ಸಭೆಗಳು ಆಗದೇ ಇರೋದಕ್ಕೆ SIR ಕಾರಣಕ್ಕಾಗಿ ಅಧಿಕಾರಿಗಳು ಒಂದು ಏನು ಕರ್ತವ್ಯದಲ್ಲಿ ನಿಯೋಜನೆ ಇರೋದ್ರಿಂದ ವಿಳಂಬ ಆಗಿದೆ ಅನ್ನೋಂಥ ಒಂದು ಇಲ್ಲಿ ಸಮಜಾಯಿಷನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಬಿಕ್ಕಟ್ಟಿದೆ ಅನ್ನೋಂಥ ಏನು ಆರೋಪ ಮಾಡಲಾಗಿದೆ, ಅದನ್ನು ಇಲ್ಲಿ ಆ ಒಂದು ಮನವಿಯಲ್ಲಿ ತಲೆ ಹಾಕುವಂಥ ಕೆಲಸವನ್ನು ಏನು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂದರೆ ಒಂದು ವೇಳೆ ಸೂಪರ್ ಸೀಡ್ ಮಾಡುವಂಥ ಹಂತಕ್ಕೆ ಏನಾದರೂ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಮಾಡಿದರೆ ಆಗ ನಾವು ಕೂಡ ಕಾನೂನು ಹೋರಾಟವನ್ನು ಮಾಡ್ತೇವೆ ಮತ್ತು ರಾಜ್ಯಪಾಲರಿಗೆ ಕೂಡ ಹೋಗಿ ನಾವು ದೂರನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಇಲ್ಲಿ ಮೇಯರ್ ಉಪಮೇಯರ್ ಒಂದು ಹೇಳುವಂಥದ್ದು. ಎಲ್ಲೇ ಒಂದು ಕಡೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಏನು ಆಡಳಿತಾರೂಢ BJP ಮತ್ತು ಏನು ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಮಧ್ಯೆ ಒಂದು ಜಿದಾಜಿದ್ದಿನ ಫೈಟ್ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಗಡಿವಾದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಜ್ಯ ಸರ್ಕಾರಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಒಂದು ಪ್ರಸ್ತಾವನೆ ಕಳಿಸಿಕೊಡಲಾಗಿದೆ. ಏನು ಬೆಳಗಾವಿ ಏನು ಕರ್ನಾಟಕ ಅವಿಭಾಜ್ಯ ಅಂಗ ಅನ್ನುವಂಥ ನಿಟ್ಟಿನಲ್ಲಿ ಠರಾವ್ ತೆಗೆದುಕೊಳ್ಬೇಕಂತ ಏನು ಒತ್ತಾಯ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇರೋದ್ರಿಂದ ಕಾನೂನಿನ ಅಭಿಪ್ರಾಯವನ್ನು ಸರ್ಕಾರ ಏನು ಯಾವ ರೀತಿ ಸೂಚಿಸುತ್ತೋ ಆ ರೀತಿ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋಂಥ ಒಂದು ಏನು ಪ್ರಸ್ತಾವನೆಯನ್ನು ಈಗಾಗಲೇ ಸರ್ಕಾರಕ್ಕೆ ಕಳಿಸಿಕೊಡಲಾಗಿದೆ. ಈಗ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾಕಂದರೆ ಪ್ರಾದೇಶಿಕ ಆಯುಕ್ತರು ಒಂದು ವೇಳೆ ಏನಾದರೂ ಬೆಳಗಾವಿ ಮಹಾನಗರ ಪಾಲಿಕೆ ಠರಾವ್ ಮಾಡುವುದಕ್ಕೆ ಅರ್ಹತೆ ಇರ್ತಕ್ಕಂಥ ಅಂಶಗಳನ್ನು ಏನಾದರೂ ಉಲ್ಲೇಖಿಸಿ ಪತ್ರವನ್ನು ಬರೆದರೆ ಆಗ ನಗರಾಭಿವೃದ್ಧಿ ಇಲಾಖೆ ಏನು ತಕ್ಷಣವೇ ಬೆಳಗಾವಿ ಮಹಾನಗರ ಪಾಲಿಕೆ ಅಮಾನತಿನಲ್ಲಿಡುತ್ತೆ. ಒಂದು ವೇಳೆ ಅಮಾನತು ಇಟ್ಟ ತಕ್ಷಣ ಕಾನೂನು ಹೋರಾಟಕ್ಕೆ ಕೂಡ ಒಂದು ಏನು ಆಡಳಿತಾರೂಢ BJP ಕೂಡ ಈಗ ಸಿದ್ಧ ಆಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್.